ಅಂದ್ರೆ ವಿಶೇಷವಾಗಿ ಮಾಡ್ಬೇಕಂತ ಒಂದು ಪ್ಲಾನಿಂಗ್ ಇತ್ತು. ಅದು ಎಲ್ಲಿ ಇರಬಾರ್ದು ಆ ತರ ಪ್ಲಾನಿಂಗ್ ಇತ್ತು. ಅದನ್ನು ನಮ್ಮ ತಂಡದ ಜೊತೆ ಮಾತಾಡಿ ಎಲ್ಲಿಯೂ ಇರದ ಹಾಗೆ ಒಂದು ಮಾಡುವ ಅಂತಲ್ಲ, ಒಂದು 2-3 ಕಲ್ಪನೆ ಮಾಡಿದ್ವಿ. ಅದರಲ್ಲಿ ಕೊನೆಗೆ ಒಂದು ಬಸ್ ಮಾಡುವ ಅಂತ ಹೇಳಿ ಮಾಡುದು, ಅಂದ್ರೆ ಎಲ್ಲಿ ಕೂಡ ಇಲ್ಲ. ಅದೇ ಒಂದು ಬಸ್ನ ತರ ಮಾಡಿದ್ರೆ ಅದು ಬಸ್ ಸ್ಟ್ಯಾಂಡ್ ಒಂದು ಇದಾಗುತ್ತೆ ಅಂತ ಹೇಳಿ ಬಸ್ಸಿನಲ್ಲಿ ಮಾಡಿದೆ. ನಿಮ್ಮ ತಂಡದ ಬಗ್ಗೆ ಹೇಳಿ, ಮತ್ತೆ ಎಷ್ಟು ಸದಸ್ಯರಿದ್ದೀರಿ, ಮತ್ತೆ ಇದಕ್ಕೆ ಎಷ್ಟು ವೆಚ್ಚ ಆಯ್ತು, ಯಾರೆಲ್ಲ ಹೇಗೆ ಕೊಟ್ಟರು? ತಂಡದಲ್ಲಿ ಒಂದು 10 ಮಂದಿ ಇರೋದು. 10 ಮಂದಿ ಕೂಡ ಈಗ ದುಡಿಲಿಕ್ಕೆ ಹೋಗುವವರು. ಯಾಕಂದ್ರೆ ಎಲ್ಲ ಈ ತಡೆಗೋಡೆ ಕೆಲಸ ಎಲ್ಲ ನಮ್ಮ ತಂಡದವರೇ ಮಾಡಿದ್ದು. 2 ಮೇಸ್ತ್ರಿ ಬಂದು ನಮ್ಮ ತಂಡದವರೇ ಕೆಲಸ ಮಾಡಿ, ಕೆಲಸ ಬಿಟ್ಟು ನಂತರ 6 ಗಂಟೆ ನಂತರ ಕೆಲಸ ಮಾಡಿ 11 ಗಂಟೆವರೆಗೆ. ಮತ್ತೆ ಕೆಲವರು ದಾನಿಗಳು ಸ್ವಲ್ಪ ಇದು ಮಾಡಿದ್ದಾರೆ. ಈಗ ಒಂದು 7 ಲಕ್ಷದವರೆಗೆ ವೆಚ್ಚ ಆಗಿದೆ. ನಾವೊಂದು 2 ಲಕ್ಷದ ಪ್ಲಾನಿಂಗ್ ಅಲ್ಲಿ ಇದ್ದದ್ದು. ಅದು ಸ್ವಲ್ಪ ಪ್ಲಾನಿಂಗ್ ಚೇಂಜ್ ಆಗಿ 7 ಲಕ್ಷದವರೆಗೆ ಬಂದಿದೆ. ಅಂದ್ರೆ ನಮ್ದೆಲ್ಲ ಟೀಮ್ ಮೆಂಬರೇ ಅಂತ ನಾವು ಕೆಲಸ ಮಾಡುವಾಗ ಫುಲ್ ಕ್ಲೋಸ್ ಮಾಡಿ ಕೆಲಸ ಮಾಡ್ತಾ ಇದ್ವಿ. ಅಂದ್ರೆ ಯಾಕಂದ್ರೆ 3 ಲೇಯರ್ ಕೊಟ್ಟು ಕ್ಲೋಸ್ ಮಾಡಿದ್ವಿ. 3 ಲೇಯರ್ ಕೊಟ್ಟು ಅಂದ್ರೆ ಯಾರು ಕೂಡ ಒಳಗೆ ಬರಬಾರ್ದು ಅಂತ ಹೇಳಿ, ನಮ್ಮ ವರ್ಕ್ ಯಾರು ನೋಡಬಾರ್ದು ಅಂದ್ರೆ ಯೂನಿಟ್ ಕಾನ್ಸೆಪ್ಟ್. ನಮ್ಮ ಫ್ರೆಂಡ್ಸ್ ಕೂಡ ಒಳಗೆ ಬಿಟ್ಟಿರ್ಲಿಲ್ಲ ಯಾರನ್ನು. ಆ ರೀತಿಯಿಂದ ಜನರಿಗೊಂದು ಕುತೂಹಲ ಇದೆ, ಯಾವ ರೀತಿ ಇರ್ಬೋದು ಬಸ್, ಯಾವ ರೀತಿ ಮಾಡಿರ್ಬೋದು. ಯಾಕಂದ್ರೆ ನಮ್ಮ ಮೇಲೆ ನಮ್ಮೊಂದು V2 ಗಾಯ್ಸ್ ಅಂದ್ರೆ ಗುರುಕುಲದಲ್ಲಿ ಒಂದು ನಂಬಿಕೆ ಇದೆ. ಯಾವ ರೀತಿ ಅಂದ್ರೆ ಇವರು ಏನಾದ್ರು ಒಂದು ಮಾಡಿದ್ರೆ, ಏನಾದ್ರು ಕ್ರಿಯೇಟಿವಿಟಿ ಮಾಡ್ತಾರೆ, ಹೊಸತನವನ್ನು ತರ್ತಾರೆ ಏನಾದ್ರು ಅಂತ, ಆ ನಂಬಿಕೆಯಿಂದ ಅವರು ಕಾದು ಕೂತಿದ್ರು. ಆದ ನಂತರ ಇನೋಗ್ರೇಷನ್ ಆದ್ರೆ ನಮ್ಗೆ ಗೊತ್ತಾಯ್ತು. ಯಾವುದೇ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕಿರ್ಬೋದು ಆ ಕಮೆಂಟ್ ರೆಸ್ಪಾನ್ಸ್ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಇನ್ನೂ ಒಂದು ಸ್ಫೂರ್ತಿ ಬಂತು, ಯಾವ ರೀತಿ ಮಾಡ್ಬೋದು ನೆಕ್ಸ್ಟ್ ನಾವು ಪ್ರಾಜೆಕ್ಟ್ ಅನ್ನು, ಇನ್ನು ಬೇರೆ ಪ್ರಾಜೆಕ್ಟ್ ಯಾವ ರೀತಿ ಮಾಡ್ಬೋದು ಅಂತ ಆ ಕಮೆಂಟ್ ನಿಂದ ನಮ್ಗೆ ತುಂಬಾ ಸ್ಫೂರ್ತಿ. ಇಲ್ಲಿ ಬಂದ ಚಂದ್ರು ಯಾವ ರೀತಿ ಅಂದ್ರೆ ಎಲ್ಲೆಲ್ಲಿಂದ, ಬಜಾಲಿಂದ ಆಗಿರ್ಬೋದು, ಸರಪಾಡಿಯಿಂದ ಬಂದ್ರು, ಎಲ್ಲೆಲ್ಲಿಂದ ಬರ್ತಾರೆ, ಖಾಲಿ ಬಸ್ ನೋಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ಇದೊಂದು ಈಗ ಯಾವ ರೀತಿ ಅಂದ್ರೆ ಬಸ್ತಾಂಗುದಾನ ಅಲ್ಲ, ಇದು ಪ್ರವಾಸಿ ತಾಣವಾಗ್ತಾ ಇದೆ. ಬಸ್ತಾಂಗುದಾನ ಹೋಗಿ ಪ್ರವಾಸಿ ತಾಣವಾಗ್ತಾ ಇದೆ. ಇನ್ನು ಹೇಳಲಿಕ್ಕಾಗಲ್ಲ, ಇನ್ನು ಮುಂದೆ ಪ್ರೀ ವೆಡ್ಡಿಂಗ್ ಶೂಟ್ ಅದಕ್ಕೆಲ್ಲ ಬರ್ಬೋದು. ಆ ರೀತಿ ಆಗ್ತಾ ಇದೆ. ತುಂಬಾ ರೆಸ್ಪಾನ್ಸ್ ಇದೆ. ನಮ್ಮ ಬಂಡೆಸಾಲೆ ನಮ್ಮ ಕಾಲೇಜ್ ಹತ್ರ ಒಂದು ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಅಲ್ಲಿ ನಮ್ಗೆ ಅಷ್ಟೊಂದೇನು ನಿಲ್ಲುವ ವ್ಯವಸ್ಥೆ ಏನಿಲ್ಲ. ಇಲ್ಲಿ ಸ್ವಲ್ಪ ನಡ್ಕೊಂಡು ಬಂದ್ರೆ ಇಲ್ಲಿ ಬಸ್ ಅಲ್ಲಿ ಕೂತ್ಕೊಳ್ಬಹುದು. ಬಸ್ ಸ್ಟ್ಯಾಂಡ್ ಹೊಸ ಮಾದರಿ. ಮತ್ತೆ ಕುಡಿಯುವ ನೀರು ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಕುಡಿಯುವ ನೀರೆಲ್ಲ ಉಂಟು. ಮತ್ತೆ CCTV ಹಾಕಿದ್ದಾರೆ. ಸೋಲಾರ್ ಇಂದ ಅಂದ್ರೆ ಇದು ಯಾವುದು ಪರಿಸರಕ್ಕೆ ಹಾನಿ ಇಲ್ಲ ಇದರಿಂದಾಗಿ. ಸೋಲಾರ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಲೈಬ್ರರಿ ಕೂಡ ಇನ್ನು ಮುಂದೆ ಆಗ್ತದೆ ಅಂತ ಇದೆ. ಮತ್ತೆ ತುಂಬಾ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಏನು ಬಾಯಾರಿ ಬಂದವರಿಗೆ ಒಂದು ಕುಡಿಲಿಕ್ಕೆ ಆಗೋ ಹಾಗೆ ತುಂಬಾ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ನಾವು ಮಕ್ಕಳಿಗೆ ಅಲ್ಲಿ ತುಂಬಾ ಮಕ್ಕಳಿರುವಾಗ ನಿಲ್ಲಿಕ್ಕೆ ಕೂಡ ಆಗುದಿಲ್ಲ. ಬಸ್ ಬಂದ್ರೆ ಎಲ್ಲ ಹೆದರಿಕೆ. ನಾವು ಸ್ವಲ್ಪ ನಡ್ಕೊಂಡು ಬಂದ್ರೆ ಇಲ್ಲಿ ಕೂತ್ಕೊಳ್ಬಹುದಲ್ಲ, ಒಳ್ಳೆ ಆಶ್ರಯ ಆಗ್ತದೆ ಅಂತ.